ರಾಜ್ಯದ ಅತಿದೊಡ್ಡ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಎಸ್ಐಟಿ ಟೀಮ್ ಇವತ್ತು ಪಂಚನಾಮೆಯನ್ನ ಕೂಡ ಪ್ರಕ್ರಿಯೆಯನ್ನ ಕೂಡ ಮಾಡಲಾಯಿತು. ರೇವಣ್ಣ ಮನೆಗೆ ಇಬ್ಬರು ಸಂತ್ರಸ್ತೆಯರನ್ನ ಕರೆತಂದು ಪಂಚನಾಮೆ ನಡೆಸಿದೆ. ಹೊಳೆನರಸೀಪುರದ ಲೈಂಗಿಕ ಕಿರುಕುಳದ ಪ್ರಕರಣದ ಸಂತ್ರಸ್ತೆ ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ರು. ಹಾಸನದ ಎಂಪಿ ನಿವಾಸದಲ್ಲಿ ಅತ್ಯಾಚಾರದ ಸಂತ್ರಸ್ತೆಯನ್ನು ಕರೆತಂದು ಮಹಜರು ಮಾಡಿಸಲಾಯಿತು. ರೇವಣ್ಣ ನಿವಾಸದ ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್ನಲ್ಲಿ ಎಲ್ಲೆಲ್ಲಿ ಆಕೆಯ ಮೇಲೆ ಪ್ರಹಾರ ಆಗಿದೆ ಲೈಂಗಿಕವಾಗಿ ಅನ್ನೋದನ್ನ ಆಕೆ ತಿಳಿಸಿದ್ಲು. ಅಲ್ಲೆಲ್ಲವೂ ಕೂಡ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಡೆಸಲಾಯಿತು. ಈ ಮೂಲಕ ಸಾಕ್ಷಿಗಳನ್ನ ಕಲೆ ಹಾಕುವ ಕೆಲಸವನ್ನ ಮಾಡಲಾಯಿತು. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಬನ್ನಿ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಎಸ್ಐಟಿ ಟೀಮ್ನಿಂದ ಸ್ಥಳ ಮಹಜರು, ಇಬ್ಬರು ಸಂತ್ರಸ್ತೆಯರನ್ನ ಕರೆತಂದು ಪಂಚನಾಮೆ. ಹೊಳೆನರಸೀಪುರ ನಿವಾಸ, ಎಂಪಿ ಗೆಸ್ಟ್ ಹೌಸ್ನಲ್ಲಿ ತಲಾಶ್. ರಾಜ್ಯದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ದೇವೇಗೌಡರ ಕುಟುಂಬಕ್ಕೆ ಕಳಂಕವಾಗಿ ಅಂಟಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರೇ A1 ಆರೋಪಿಯಾಗಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾದ ದೂರಿನಾನ್ವಯ ರೇವಣ್ಣ ಮನೆಯಲ್ಲೇ ಲೈಂಗಿಕ ಕಿರುಕುಳ ನಡೆದಿತ್ತು ಎಂಬ ಆರೋಪ ಕೇಳಿಬಂದಿತ್ತು. ಆದ ಕಾರಣ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ದಾರೆ. HD ರೇವಣ್ಣ ಮನೆಗೆ ಇಬ್ಬರು ಸಂತ್ರಸ್ತರನ್ನ ಕರೆತಂದ ಎಸ್ಐಟಿ ಪಂಚನಾಮೆ ಮಾಡಿದೆ. ಹೊಳೆನರಸೀಪುರ ಲೈಂಗಿಕ ಕಿರುಕುಳ ಪ್ರಕರಣದ ಸಂತ್ರಸ್ತೆ ಹಾಗೂ ಹಾಸನದ ಎಂಪಿ ನಿವಾಸದ ಅತ್ಯಾಚಾರ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರನ್ನ ನಡೆಸಲಾಗಿದೆ. ಎಸ್ಐಟಿ ತಂಡ ಆಗಮನಕ್ಕೂ ಮುನ್ನ ಪೊಲೀಸರ ತನಿಖೆ. ರೇವಣ್ಣ ನಿವಾಸದ ಬಳಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್. ರೇವಣ್ಣ ಮನೆಗೆ ಈಶ್ವರನ ಪ್ರಸಾದ ತಂದ ಅರ್ಚಕರು. ಇನ್ನು ಎಸ್ಐಟಿ ಆಗಮನಕ್ಕೂ ಮುನ್ನ ರೇವಣ್ಣ ಮನೆಯಲ್ಲಿ ಹೊಳೆನರಸೀಪುರ ನಗರದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ನಿವಾಸಕ್ಕೆ ದೇವೇಗೌಡರ ಹುಟ್ಟೂರು ಹೊಳೆನರಸೀಪುರದ ಹರದನಹಳ್ಳಿ ಗ್ರಾಮದಲ್ಲಿರುವ ದೇವೇಶ್ವರ ದೇವಾಲಯದ ಪ್ರಸಾದವನ್ನ ನೀಡಲಾಗಿದೆ. ಭವಾನಿ ರೇವಣ್ಣ ಅವರಿಗೆ ದೇವಸ್ಥಾನದ ಅರ್ಚಕರು ಪ್ರಸಾದವನ್ನ ಕೊಟ್ಟಿದ್ದಾರೆ. ಸಂಸದರ ನಿವಾಸದಲ್ಲೇ ಅತ್ಯಾಚಾರದ ಆರೋಪ. ಹಾಸನದ ಸಂಸದರ ಕಚೇರಿಗೆ ಬೀಗ. ಈ ಮಧ್ಯೆ ಹೊಳೆನರಸೀಪುರ ರೇವಣ್ಣ ಮನೆಯಲ್ಲಿ ಎಸ್ಐಟಿ ತಂಡ ಪರಿಶೀಲನೆಗೂ ಮುನ್ನ ಸ್ಥಳೀಯ ಪೊಲೀಸರು ಜೊತೆಗೆ ಮಾನಿಟರ್, CPU, ಪ್ರಿಂಟರ್ ಅನ್ನ ಕೊಂಡೊಯ್ದಿದ್ದಾರೆ. ಮತ್ತೊಂದು ಕಡೆ ಸಂಸದರ ಕಚೇರಿಗೆ ಬೀಗ ಹಾಕಲಾಗಿದೆ. ಹಾಸನದ RC ರಸ್ತೆಯಲ್ಲಿರುವ ಸಂಸದರ ನಿವಾಸದಲ್ಲಿಯೇ ಅತ್ಯಾಚಾರ ನಡೆದಿತ್ತು ಅಂತೇಳಿ ದೂರು ದಾಖಲಾಗಿತ್ತು. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರಿನ ವೇಳೆ ಕಚೇರಿಯಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಾರೆ ರೇವಣ್ಣ ಮನೆಯಲ್ಲಿ ಸಂತ್ರಸ್ತೆಯ ಜೊತೆಗೆ ಎಸ್ಐಟಿಯ ಟೀಮ್ ಸ್ಥಳ ಮಹಜರನ್ನ ಮಾಡಿದೆ. ಆದರೆ ರೇವಣ್ಣ ಮಾತ್ರ ವಿಚಾರಣೆಗೂ ಹಾಜರಾಗದೆ ಬಹಿರಂಗವಾಗಿ ಕಾಣಿಸಿಕೊಳ್ಳದೆ ನಾಪತ್ತೆಯಾಗಿದ್ದಾರೆ. ಮುಂದೆ ಪ್ರಕರಣ ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.